ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡೋಣ. ನಾನು ಕೋಲಾರದಿಂದ ಬಂದು ಏನು ವಿಡಿಯೋನೇ ಹಾಕಿರಲಿಲ್ಲ. ಯಾಕೆ ಅಂದರೆ ಅಲ್ಲಿಂದ ಬಂದು ಸ್ವಲ್ಪ ಸ್ಟ್ರೈನ್ ಆಗಿತ್ತು ಒಂದು. ಇನ್ನು ಅಲ್ಲಿಂದ ಬರಬೇಕಾದ್ರೇ ಹೂವೆಲ್ಲ ತೊಗೊಬಂದಿದ್ವಿ. ಏಕಾದಶಿ ಇತ್ತು, ಪೂಜೆ ಎಲ್ಲ ಮಾಡಿದ್ವಿ. ಸ್ವಲ್ಪ ಸ್ಟ್ರೈನು ಆಗಿತ್ತು. ಎಲ್ಲ ಈ ಹೂವಂತೂ ಕಟ್ಟೋಕ್ಕೆ ಆಗಿರಲಿಲ್ಲ, ಹಂಗೆ ಇಟ್ಕೊಬಿಟ್ಟಿದೆ. ಇನ್ನು ನೆಕ್ಸ್ಟ್ ಡೇ ಇದು ಗುರುವಾರ ವ್ಲಾಗ್ ಮಾಡ್ತಿರೋದು. ಇನ್ನು ಶುಕ್ರವಾರಕ್ಕೆ ಬೇಕೇ ಬೇಕಲ್ಲ ಹೂವು ಅಂತ ಅಂದ್ಬಿಟ್ಟು ಹೂ ಕಟ್ಟೋಣ ಅಂತ ಅಂದ್ಬಿಟ್ಟು ಹೂ ಕಟ್ತಾಯಿದ್ದೆ. ಇದಂತೂ ತುಂಬ ದಿನ ಆಗಿತ್ತಲ್ಲ, ಕೈ ಅಂತೂ ಫಾಸ್ಟಾಗಿ ಓಡ್ತಾನೆ ಇರಲಿಲ್ಲ. ಯಾಕೆಂದರೆ ಹೂ ಕಟ್ಟೋ ಅಭ್ಯಾಸ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು. ಹಿಂಗೆ ವರ್ಷಕ್ಕೊಂದ್ಸರಿ ಯಾವಾಗಲೂ ಆದರೂ ಹಬ್ಬ ಹರಿದಿನಗಳಲ್ಲಿ ತಗೊಬರ್ತೀವಿ ಅಷ್ಟೇ. ಇನ್ನು ಇಲ್ಲ ಅಂದರೆ ಇಲ್ಲಿ ಹೂ ಸಿಗೋಲ್ಲ. ಕಟ್ಟಿರೋ ಹೂನೇ ತೊಗೊಂಡು ಸೇವಂತಿಗೆ ಆ ಥರ ಏನು ಬರುತ್ತೆ, ಗುಲಾಬಿ ಆ ಥರ ಏನಿರುತ್ತೆ, ಬಟನ್ಸು ಆ ಥರ ತಂದು ಹೂ ಮುಡಿಸ್ತೀವಿ ಅಷ್ಟೇ. ಇಲ್ಲ ಅಂದರೆ ಈ ಥರ ತಂದು ಕಟ್ಟೋದು ತುಂಬ ಅಪರೂಪನೇ. ವರ್ಷಕ್ಕೊಂದ್ಸರಿ 2 ಸರಿ ಯಾವಾಗಾದರೂ ಹೋದಾಗ ಮಾರ್ಕೆಟ್ ಕಡೆಗೆ. ಇವತ್ತು ಅಂದರೆ ಅಲ್ಲಿ ಟೈಮ್ ಇತ್ತು, ಅಮ್ಮನೂ ತಗೋಬೇಕಿತ್ತು ಅಂತಿದ್ರು. ನನಗೂ ತಂದು ಕೊಟ್ಬಿಟ್ಟು ಹಂಗೇ ಅವರು ತೊಗೊಂಡೋದ್ರು. ಇನ್ನು ಏನಾಯ್ತಪ್ಪ ವಿಷಯ ಅಂತ ಅಂದರೆ ಅಲ್ಲಿಂದ ಬಂದು ಮಕ್ಳಿಗೂ ಹುಷಾರು ತಪ್ಪಿತ್ತಂತೆ. ಅಲ್ಲಿ ಮೊದಲೇ ಹುಷಾರಿರಲಿಲ್ಲ ಅವ್ರಿಗೆ. ಇನ್ನು ಅವ್ರಿಗೂ ಮಕ್ಳಿಗೆಲ್ಲ ಪ್ಲೇಟ್ಲೆಟ್ಸ್ ಅಂತಾರಲ್ಲ, ಬಿಳಿ ರಕ್ತ ಕಣಗಳು ಅದೆಲ್ಲ ಕಡಿಮೆ ಆಗ್ಬಿಟ್ಟು ತುಂಬ ಇದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟು ಅವ್ನಿಗೆ ಹುಷಾರಿರಲಿಲ್ಲ. ನನ್ನ ತಂಗಿ ಮಗನಿಗೆ ನಾವು ಹೋಗ್ಬೇಕಾದ್ರೇ ಹುಷಾರಿರಲಿಲ್ಲ. ಇನ್ನು ಅವಳಿಗೂ ಪಾಪಕ್ಕೆ ಹುಷಾರು ತಪ್ಪಿಬಿಟ್ಟು ಒಂಥರ ಅವರು ಅಡ್ಮಿಟೇ ಮಾಡಿಬಿಟ್ಟಿದ್ದೀವಿ ಅಂತ ಅಂದರು. ನನಗೆ ಅದು ಕೇಳೋ ಒಂಥರ ಬೇಜಾರಾಗೋಯ್ತು. ನಾವು ಹೋಗಿ ಟೈಮಲ್ಲಿ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಇನ್ನು ಅಮ್ಮಂಗೆ ಅಲ್ಲಿಂದ ಬಂದು ಮೊದಲೇ ಇದೆಲ್ಲ ಚೇಂಜ್ ಆಗಿ, ವಾಯ್ಸ್ ಎಲ್ಲ ಚೇಂಜ್ ಆಗಿ, ನೀರು ವ್ಯತ್ಯಾಸಕ್ಕೆ, ವೆದರ್ ಚೇಂಜ್ಗೆ ಅವ್ರಿಗೂ ಹುಷಾರು ತಪ್ಪಿಬಿಡ್ತು. ಅವರಿಂದ ಪಾಪು ಅವ್ರ ಜೊತೆನೇ ಇರ್ತಿದ್ಲು, ತಮ್ಮನ ಪಾಪು. ಅವ್ರಿಗೂ ಹುಷಾರು ತಪ್ಪಿತು. ಇನ್ನು ನಮ್ಮ ಆಂಟಿಗೂ ಹುಷಾರು ತಪ್ಪಿತು. ಆಂಟಿ ಮೊಮ್ಮಗಳಿಗೂ ಅವ್ರಿಗೂ ಅಡ್ಮಿಟ್ ಮಾಡಿದ್ರಂತೆ. ಆ ಥರ ಆಗೋಯ್ತು. ಇದೇನು ಎಲ್ರಿಗೂ ಈ ಥರ ಆಗ್ಬಿಡ್ತಲ್ಲ ಅಂತ ಒಂಥರ ಟೆನ್ಷನು, ಒಂಥರ ಬೇಜಾರು. ಇದ್ಯಾಕೆ ಹಿಂಗೆ ಆಗೋಯ್ತು ಎಲ್ಲ ಈ ಟೈಮಲ್ಲೇನೆ ಅಂತ ಅಂದ್ಬಿಟ್ಟು ನಾನು ಇಲ್ಲಪ್ಪ ಕಂಪ್ಲೀಟ್ ರೆಸ್ಟ್ ತಗೊಬಿಡೋಣ, ಫಸ್ಟು ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಬಿಟ್ಟು. ನನಗೆ ಮೊದಲೇ ಹುಷಾರಿಲ್ಲ ನನಗೆ, ಇನ್ನು ಅದರಲ್ಲೂ ಹುಷಾರು ತಪ್ಪಿಟ್ರಂತೂ ಇನ್ನು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ರೆಸ್ಟ್ ತೊಗೊಂಡು ಏನೂ ಕೆಲಸ ಮಾಡೋಕ್ಕೆ ಹೋಗಿರಲಿಲ್ಲ. ವೀಡಿಯೋನೂ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನು ಅದಾದಮೇಲೆ ನೆಕ್ಸ್ಟು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗುರುವಾರ, ಇನ್ನು ನೆಕ್ಸ್ಟು ಶುಕ್ರವಾರಕ್ಕೆ ಪೂಜೆಗಂತೂ ರೆಡಿ ಮಾಡಲೇಬೇಕಲ್ಲ. ಶುಕ್ರವಾರ ಅಲ್ಲಿಗೆ ಹೋಗಿದ್ವಿ ಪೂಜೆಗೆ. ಇನ್ನು ಮನೇಲೂ ಸರಿಯಾಗಿ ಏನು ಮಾಡಿರಲಿಲ್ಲ, ಪೂಜೆ ಏನು ಮಾಡಿರಲಿಲ್ಲ. ಸಿಂಪಲ್ಲಾಗಿ ಅಲ್ಲಿಂದ ಬಂದು ಸುಮ್ಮನೆ ದೀಪ ಹಚ್ಚಿದೆ ಅಷ್ಟೇ. ಇನ್ನು ಈ ಸರಿನಾದರೂ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಿಂದಿನ ದಿನವೇ ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಹೂವೆಲ್ಲ ತಂದಿದ್ವಲ್ಲ, ಕಟ್ಟಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ಟಿಟ್ಕೊತಿದ್ದೆ. ಇಷ್ಟ ಆಗಿತ್ತು ನೋಡಿ. ಅವತ್ತಿಂದ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಸರಿಯಾಗಿ ವೀಡಿಯೋನೂ ಹಾಕೋಕ್ಕಾಗಿರಲಿಲ್ಲ. ಇನ್ನು ನೋಡಿ ನನ್ನ ಮಗ ರಜಾ ಇತ್ತು ಅಂತ ಅಂದ್ಬಿಟ್ಟು ನೋಡಿ, ಇವಾಗ ಈ ಇಂಜಿನಿಯರಿಂಗ್ ಎಲ್ಲ ಹಾಕಿದ್ಮೇಲೆ ಬೇಸಿಗೆ ರಜಾ ಆ ಥರ ಎಲ್ಲ ಸಿಗೋಲ್ಲ ನಮಗೆ. ಇವ್ರಿಗೆ 6 ತಿಂಗಳಿಗೊಂದ್ಸರಿ ಅಲ್ವಾ ಎಕ್ಸಾಮ್ ನಡೆಯೋದು. ಅವ್ರಿಗೆ ಯಾವಾಗ ರಜಾ ಅಂದರೆ 6 ತಿಂಗಳಿಗೊಂದ್ಸರಿ ರಜಾ ಕೊಡ್ತಾರೆ ಕಾಲೇಜ್ ಕಡೆಯಿಂದ. ಆವಾಗ ಇನ್ನು ರಜಾ ಇದ್ದಿದ್ದಕ್ಕೆ ನೋಡೋಣ, ಹೇಳ್ಸೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೆ. ನೈಟ್ ಎಲ್ಲ ಚೆನ್ನಾಗಿ ಫೋನ್ ನೋಡ್ಕೊಂಡು ಮಲಗಿಬಿಟ್ಟಿದ್ದೆ. ಬೆಳಿಗ್ಗೆ ನೋಡಿದ್ರೆ 10-11 ಗಂಟೆ ಆದರೂ ಎದ್ದೇ ಇರಲಿಲ್ಲ. ನಾನು ಹೇಳ್ಸಿ ಸಾಕಾಯಿತು. ಆಮೇಲೆ ನನ್ನ ಪಾಡಿಗೆ ನಾನು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಹೂ ಕಟ್ಟೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ತಿಂಡಿ ಎಲ್ಲ ನಮ್ಮ ಮನೆಯವ್ರಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ತಿಂದ್ಕೊಂಡು ಅವನಿಗೂ ಹಾಕಿಟ್ಬಿಟ್ಟು ಹೂ ಕಟ್ಟೋಕ್ಕೆ ಕೂತ್ಕೊಂಡೆ. ಯಾಕೆಂದರೆ ಟೈಮ್ ಹಿಡಿಯುತ್ತಲ್ವ ಅದು. ಸುಮ್ಮನೆ ಅವ್ನು ಇದು ಮಾಡೋದು, ಅವ್ನ ಪಾಡಿಗೆ ಅವನಾದರೂ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಲಿಪ್ ಬಾಮ್ ಹಾಕಿರಲಿಲ್ಲ. ಅದ್ರ ಮಧ್ಯೆ ನೋಡಿ ಹೋಗಿ ಲಿಪ್ ಬಾಮ್ ಹಾಕೋತಿದ್ದೆ. ಹಿಂಗೆ ಮಧ್ಯೆ ಏನಾದರೂ ನೆನಪಾದಾಗ ಮಾಡ್ಕೋತಾ ಇರ್ತೀವಿ ಈ ಥರ ಮನೇಲಿದ್ದರೆ. ಇನ್ನು ಹಂಗೇ ಹೋಗಿ ಅವನು ಎದ್ದು ಬಂದ್ಬಿಟ್ಟು ನನಗೆಲ್ಲ ಆರೋಗೈತೆ, ಬಿಸಿ ಮಾಡಿಕೊಡು ಅಂತ ಅಂದ. ಸ್ವಲ್ಪ ಹಂಗೆ ಆವಾಜ್ ಹಾಕಿ ಅಮ್ಮ ಮಗ ಕೂಗಾಡ್ಕೊಂಡ್ವಿ. ಇಷ್ಟು ಲೇಟಾಗಿ ಎದ್ದಿದ್ಯಾ ನೀನು, ಬೇಗ ಎದ್ದೇಳ್ದೆ, ಹಂಗೆ ಹಿಂಗೆ ಅಂದ್ಕೊಂಡು ಆವಾಗ ಹೋದ ಮುಖ ತೊಳೆಯೋಕ್ಕೆ. ನಾನು ಹಂಗೇ ವೀಡಿಯೋ ನೋಡ್ಕೋತಿದ್ನಲ್ಲ, ಈ ಗುಂಡು ನೋಡ್ಕೋತಾ ಇದ್ದೆ. ಇದು ಯಾವಾಗ ಅಂದರೆ ಮಾಡಿಸಿದ್ದು ನಾನು ಕಿವಿ ಚುಚ್ಚಿಸ್ದಾಗ. ನನಗೆ ಲೇಟಾಗಿ ಕಿವಿ ಚುಚ್ಚಿಸಿದ್ದು, 6ನೇ ಕ್ಲಾಸಲ್ಲಿ ಚುಚ್ಚಿಸಿದ್ದು. ಯಾಕೆ ಅಂದರೆ ಅಮ್ಮನ ಮದುವೆ ಟೈಮಲ್ಲಿ ಅವ್ರ ತಾಯಿ ತೀರೋಗಿದ್ರಿಂದ ಅವ್ರಿಗೂ ಯಾರೂ ಮಾಡಿಸೋರಿರಲಿಲ್ಲ. ಆ ಟೈಮಲ್ಲಿ ಎಲ್ಲ ಕಿವಿ ಎಲ್ಲ ಚುಚ್ಚಿಸೋದು ಸ್ವಲ್ಪ ಲೇಟಾಯಿತು. ಆಮೇಲೆ ನಮ್ಮ ಮನೇಲೂ ಯಾರಿಗೂ ಚಿನ್ನದ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇದರಿಂದ ಅಮ್ಮ ಮಾತ್ರ ನನ್ನ ಗೋಲ್ಡೇ ಮಾಡಿಸ್ಬೇಕು ಅಂತಿದ್ರು. ಅಪ್ಪಾಜಿ ಮೇಲೆ ಎಲ್ಲ ಜವಾಬ್ದಾರಿ ಇತ್ತು, ಎಲ್ಲ ನೋಡ್ಕೋಬೇಕಿತ್ತು. ಅವ್ರಿಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಇದ್ದಿದ್ದರಿಂದ
ಇಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನನ್ನ ಮಗಳಿಗೆ ಚಿನ್ನದೇ ತಂದಿಕ್ಕಿ ಕಿವಿ ಚುಚ್ಚಿಸ್ಬೇಕು ಅನ್ನೋದೊಂದು ಇತ್ತು ಅವ್ರಿಗೆ. ಆ ಟೈಮಲ್ಲಿ ತಂದು ಇಕ್ಕಿದ್ರು. ಅದಾದಮೇಲೆ ಚುಚ್ಚಿಸಿ ಅದಾದಮೇಲೆ ಇದು ಫಸ್ಟ್ ತಗೊಟ್ಟಿದ್ದು ನನಗೆ ಕಿವಿದು ಗುಂಡು ಅಂತ ಅಂದ್ಬಿಟ್ಟು. ನನಗೆ ಇದಾದಮೇಲೆ ನಾನು ಚೇಂಜೇ ಮಾಡಿಲ್ಲ. ಮದುವೆ ಆದಮೇಲೂ ಇದನ್ನೇ ಇಕ್ಕೋತಿದ್ದೆ. ಇದ್ರ ಜೊತೆಗೆ ಡಿಂಗ್ ಡಾಂಗ್ ಅಂತ ಅಂತಾರಲ್ಲ ಅದು ಇತ್ತು. ಅದು ಸಮದೋಯ್ತು ಕಾಲಕ್ರಮೇಣ. ಅದನ್ನು ನಾವು ಹಾಕ್ಬಿಟ್ಟು ಏನೋ ಓಲೆ ಗೀಲೆ ಆ ಥರ ತಗೊಬಿಟ್ಟೆ. ಅದೇ ಹೀಗೆ ಹಾಳು ಮಾಡಿಕೊಂಡೆ. ಈಗ ಇದು ಚೆನ್ನಾಗಿದೆ, ಸಮದೇನು ಹೋಗಿಲ್ಲ, ನೀಟಾಗಿದೆ, ಗಟ್ಟಿಯಾಗಿದೆ. ನನಗೆ ಹಾಕ್ಬಿಡ್ಬೇಕು ಅಂತ 2-3 ಸರಿ ಅಂಗಡಿಗೆ ಹೋಗಿದ್ದೀನಿ. ಹಾಕ್ಬಿಡ್ಬೇಕು, ಬೇರೆ ಓಲೆ ತಗೋಬೇಕು, ಎಲ್ಲ ಹೊಸ ಥರ ಡಿಸೈನಾಗೆಲ್ಲ ಹಾಕೋತಾರೆ. ನಾನು ಮಾತ್ರ ಈ ಗುಂಡು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅಮ್ಮನ ಜೊತೆ ಎಲ್ಲ ಜಗಳ ಹೊಡ್ಕೊಂಡು ಹೋಗಿದ್ದೀನಿ 2-3 ಸರಿ ಅಂಗಡಿಗೆ. ಆದರೆ ಅಮ್ಮ ಮಾತ್ರ ಹಾಕ್ಕೊಳಕ್ಕೆ ಬಿಟ್ಟಿಲ್ಲ. ಬೇಡ ಬೇಡ ಸುಮ್ಮನೆ ಇರು, ಚೆನ್ನಾಗೈತೆ, ಡೈಲಿ ಯೂಸ್ಗೆ, ಗೊತ್ತಲ್ಲ, ಏನು ಸಿಕ್ಕಾಕೊಳ್ಳಲ್ಲ, ಕೂದಲೆಲ್ಲ ಸಿಕ್ಕಾಕೊಳ್ಳಲ್ಲ, ಏನು ಇದಾಗಲ್ಲ ಅಂತ ಅಂದ್ಬಿಟ್ಟು. ನನಗೆ ಯಾಕೋ ತುಂಬ ದಿನದಿಂದ ಹೊಸ ತಗೋಬೇಕು, ಪ್ಲೈನಾಗಿ ಬೇರೆ ತಗೋಬೇಕು ಅಂತ ಅಂದ್ಬಿಟ್ಟು ಇಷ್ಟ. ಅವರು ಇಲ್ಲ ಸುಮ್ಮನೆ ಇದೇ ಇರಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನಾನು ಡಿಂಗ್ ಡಾಂಗ್ ಹಾಕ್ಬಿಟ್ಟು ಹೀರೆಕಾಯಿ ಜುಮ್ಕಿ ಏನೋ ತೊಗೊಂಡೆ. ಅದು ಯಾಕೋ ಅಷ್ಟಾಗಿ ಮ್ಯಾಚ್ ಆಗಲ್ಲ ಅನ್ನಿಸ್ತು ನನಗೆ. ಅದು ಹಾಕ್ಕೊಳ್ಳೋದೇ ಎಲ್ಲ ಬಿಚ್ಚಿಟ್ಬಿಡ್ತೀನಿ. ಇವಾಗ ಯಾಕೋ ನೋಡ್ತಿದ್ನಲ್ಲ, ಹಂಗೆ ಒಂದು ಸ್ವಲ್ಪ ಪ್ಲೈನ್ ಅನ್ನಿಸ್ತು. ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಲ್ವ, ಅದೇನೋ ಕಾಣಿಸಲ್ವೇನೋ, ಬೇರೆ ಚೇಂಜ್ ಮಾಡ್ಕೋಬೇಕೇನೋ ಅನ್ನಿಸ್ತು. ನಂಗೊಂದು ಸ್ವಲ್ಪ ಆರ್ಟಿಫಿಷಿಯಲ್ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟ. ಆದರೆ ತುಂಬ ದಿನ ಇಷ್ಟು ವರ್ಷ ಆದಮೇಲೆ ಹಾಕ್ಕೊಂಡ್ರೆ ಏನು ಅನ್ಕೋತಾರೋ ಏನೋ. ನನಗೇನಿಲ್ಲ, ಹಾಕ್ಕೋತೀನಿ. ಆದರೆ ನೋಡೋರು ಓ ಏನಪ್ಪ ಇಷ್ಟು ವರ್ಷ ಆದಮೇಲೆ ಇವಾಗ ಹಾಕ್ಕೊಂಡವ್ರಲ್ಲ ಅಂತ ಅವರೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ ನನಗಿಂತ ಜಾಸ್ತಿ. ನಾನೇನೋ ಖುಷಿಯಾಗಿ ಹಾಕ್ಕೊಂಡಿರ್ತೀನಿ, ಆದರೆ ಅಪರೂಪಕ್ಕೆ ಹಾಕ್ಕೊಂಡಾಗ ಕೆಲವ್ರು ನೋಡೋದು ಹಂಗೆ ಅಲ್ವಾ, ಆ ಥರ ಆಗುತ್ತೇನೋ ಅಂತ ಹಿಂಜರಿಕೆಯಿಂದ ಸುಮ್ಮನಿದ್ದೀನಿ ಅಷ್ಟೇ. ಒಂದೆರಡು ತಗೋಬೇಕು, ಹೊಸದು ಗೋಲ್ಡಲ್ಲೂ ತಗೋಬೇಕು ಅಂದ್ಕೊಂಡಿದ್ದೆ. ಆದರೆ ಈಗಿರೋ ರೇಟ್ಗೆ ನೋಡಿದ್ರಲ್ಲ, ನಿಮಗೆ ಗೊತ್ತಲ್ಲ ಎಷ್ಟು. ಮೊದಲೆಲ್ಲ ಒಂದು ಸ್ವಲ್ಪ ಹಳೆ ಚಿನ್ನ ಇಟ್ಕೊಂಡು ಒಂದು 5-6 ಸಾವಿರ ರೂಪಾಯಿ, 3 ಸಾವಿರ ರೂಪಾಯಿ, 5 ಸಾವಿರ, 10 ಸಾವಿರ ಇದ್ದರೂ ತಗೊಬಿಡ್ಬೋದಿತ್ತು. ಇವಾಗ ಅಂತೂ ಗ್ರಾಮ್ಗೆ 15 ಸಾವಿರ. ಆದರೆ ಎಲ್ಲಿ ತಗೊಳ್ಳೋದು? 13 ಸಾವಿರ, 14 ಸಾವಿರ, ದಿನಕ್ಕೆ ಒಂದೊಂದು ರೇಟು, ತಿಂಗ್ಳಿಗೆ ಒಂದೊಂದು ರೇಟ್ ಇರುತ್ತೆ. ಎಲ್ಲಿ ತಗೊಳ್ಳೋದು ಹೇಳಿ ಆ ಥರ ಆದರೆ ಗೋಲ್ಡ್ನ? ಅದಕ್ಕೆ ಏನು ಈ ಜೋಡಿಸಿಟ್ಕೊಳ್ಳೋಕೆ ಎಲ್ಲಿ ಜೋಡಿಸಿಟ್ಕೊಳ್ಳೋದು, ಏನು ಮಾಡೋದು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತ. ನಮಗೆ ಏನಂದರೆ ಒಂದು ಮಿಡಲ್ ಕ್ಲಾಸ್ ಜನಗಳಿಗೆ ಬರೀ ಇದೇ ಜಂಜಾಟ ಆಗ್ಬಿಡುತ್ತೆ ಒಂದೊಂದು ಸರಿ. ಇರಲಿ ಬಿಡಿ, ಪರವಾಗಿಲ್ಲ, ಆದಾಗ ತೊಗೊಂಡ್ರಾಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ನೋಡಿ ಇಷ್ಟುದ್ದ ಹೇಳ್ತಿದ್ದೀನಿ ಇದನ್ನೇ. ಎಲ್ಲರ ಮನೇಲೂ ಇದೇ ಇರುತ್ತಲ್ವ, ಎಲ್ರದ್ದು ಒಂಥರ ಸೇಮ್ ಸಿಚುವೇಶನ್ ಇರುತ್ತೆ ಅನ್ಕೋತೀನಿ. ಆಲ್ಮೋಸ್ಟು ನಾವು ಮಾತಾಡ್ಕೋತಿರ್ತೀವಲ್ಲ ಲೇಡೀಸ್ಗಳು. ಹೌದು, ಆವಾಗೆಲ್ಲ ಬುದ್ಧಿವಂತರಾಗಿದ್ದರೆ ನಮ್ಮ ಅಪ್ಪ ಅಮ್ಮ ಜೋಡಿಸ್ಬೋದಿತ್ತು. ಅವಾಗೆಲ್ಲ ಕಡಿಮೆ ಇತ್ತು, 500 ರೂಪಾಯಿ ಇತ್ತು, 600 ರೂಪಾಯಿ ಇತ್ತು ಗೋಲ್ಡ್ ರೇಟ್. ಅವಾಗೆಲ್ಲ ತಗೊಳ್ಳಿಲ್ಲ. ಇವಾಗ ನೋಡಿ ಇಷ್ಟೊಂದು ಇದಾಗೈತೆ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ಕೋತಿರ್ತೀವಿ ಮಧ್ಯ. ಇನ್ನು ಅವನಿಗೂ ಬಿಸಿ ಮಾಡಿ ಸಾಂಬಾರಿತ್ತು, ಬೇಳೆ ಸಾಂಬಾರು. ಮತ್ತು ಇದು ನಮ್ಮನೆ ಬೇಳೆ ಸಾಂಬಾರು ಇಷ್ಟ, ಅವನಿಗೆ ಫೇವ್ರೇಟ್ ಬೇಳೆ ಸಾಂಬಾರು. ನಮಗೇನಿಲ್ಲ, ಅವನು ತಿಂತಾನೆ ಬೇರೆದನ್ನ. ಆದರೆ ಜಾಸ್ತಿ ಬೇಳೆ ಸಾರು ಒಂದು 2-3 ದಿನ ಬಿಟ್ಟು ಮಾಡಲಿಲ್ಲ ಅಂದರೆ ಪುನಃ ನೆನ್ಕೊಬಿಡ್ತಾನೆ, ಬೇಳೆ ಸಾರು ಮಾಡು, ಊಟನೇ ಮಾಡ್ದಂಗೆ ಆಗಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಹಲಸಿನ ಬೀಜ ಹಾಕಿ ಮಾಡಿದ್ದೆ. ಹಲಸಿನ ಬೀಜ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ. ಇನ್ನು ಅವ್ರಿಗೆ ಮಾಡಿಕೊಟ್ಬಿಟ್ಟು ಹೊಸ ಮಾಪ್ ತಂದಿದ್ರು, ಸಮದೋಗ್ಬಿಟ್ಟಿತ್ತು ನಂದು ಹಳೆ ಮಾಪು. ನೀವೇ ನೋಡಿದರೆ ಅನಿಸುತ್ತೆ, ಗಮನಿಸಿದ್ದೀರಾ ಅನಿಸುತ್ತೆ, ಮನೆ ಒರೆಸ್ಬೇಕಾದ್ರೆಲ್ಲ. ಅದು ತಂದು ಕೊಟ್ಟಿದ್ರು, ತಗೊಬರೋಕ್ಕೆ ಹೇಳಿದೆ, ತಂದು ಇಟ್ಬಿಟ್ಟು ಹೋಗಿದ್ರು. ಇನ್ನು ಹಂಗೇ ಹೂವೆಲ್ಲ ಕಟ್ಟಿ ನಿಧಾನವಾಗಿ ಕಟ್ಟಿ ಮುಗಿಸ್ದೆ. ಯಾಕೆಂದರೆ ಅದು ತೊಟ್ಟು ಕಟ್ಟಾಗ್ಬಿಟ್ರೆ ಏನೋ ಭಯ ನನಗೆ. ನಿಧಾನಕ್ಕೆ ಕಟ್ಟಿ 1 hour 2 hour ತಗೋತು ಸುಮ್ಮನೆ ಟಿ ವಿ ನೋಡ್ಕೊಂಡು ಹಂಗೇ. ಇನ್ನು ಹಂಗೇ ಸ್ವಲ್ಪ ಇದಿತ್ತು, ನಮ್ಮನೆಯವರು ಜೋಳ ತಂದಿದ್ರು. ಈ ಚಳಿಗೂ ಅದಕ್ಕೂ ಚೆನ್ನಾಗಿತ್ತು. ನನ್ನ ಮಗ ಒಂದು ಮೂವಿ ಹಾಕ್ಕೊಟ್ಟ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಎದ್ದು ಬಂದು ಮೂವಿ ನೋಡ್ತಾ ಹಿಂಗೆ ಜೋಳ ಇತ್ತು, ಅವನಿಗೂ ಜೋಳ ಸುಟ್ಟು ಒಂದು ಅರ್ಧ, ಅವನಿಗೂ ಒಂದು ಅರ್ಧ ಕೊಟ್ಬಿಟ್ಟು ನಾನು ಒಂದು ಅರ್ಧ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೂವಿ ನೋಡಿದೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ, ಮಲಗಿಬಿಡ್ತೀನಿ ಕಣಪ್ಪ ಅಂತ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಇನ್ನು ಫ್ರಿಡ್ಜ್ ಕ್ಲೀನ್ ಮಾಡೋಂತೂ ತುಂಬ ದಿನ ಆಗ್ಬಿಟ್ಟಿತ್ತು. ನನಗೂ ಮಲಗಿದ್ದೆದ್ದು ಬಂದು ನೋಡಿದ್ನ, ಎಲ್ಲ ಖಾಲಿಯಾಗಿತ್ತು ಫ್ರಿಡ್ಜಲ್ಲಿ. ಇನ್ನು ನನ್ನ ಮನೆಯವರು ನನ್ನ ಮಗಂದೇ ದರ್ಬಾರಾಗಿತ್ತು. 1-2 ದಿನ ಊರಿಗೆ ಹೋಗಿದ್ನಲ್ಲ, ಆವಾಗ ಮೊಸರೆಲ್ಲ ಚೆಲ್ಬಿಟ್ಟಿದ್ರು. ನಾನು ಗಲೀಜು ಮಾಡಿರ್ತೀನಿ, ಇಲ್ಲ ಪಾಪ ಅವರಿಬ್ಬರ ಮೇಲೆ ಹೇಳೋದಲ್ಲ, ನಾನು ಮಧ್ಯೆ ಅದು ಇದು ಎಳಿಬೇಕಾದ್ರೆ ಎಲ್ಲ ಗಲೀಜು ಮಾಡಿರ್ತೀನಿ. ಇದು ಸ್ವಲ್ಪ ಲೇಟೇ ಆಗ್ಬಿಟ್ಟಿತ್ತು ಡೀಪ್ ಕ್ಲೀನ್ ಮಾಡಿ. ಮಾಮೂಲಿ ಒರೆಸ್ಕೋತಿದ್ದೆ ಬಟ್ಟೆಲಿ ಹಂಗೇ. ಇವಾಗ ತಡಿ, ಎಲ್ಲ ತರಕಾರಿನೂ ಇರಲಿಲ್ಲ, ಅಷ್ಟಾಗಿ ಸಾಮಾನು ಎಲ್ಲ ಖಾಲಿ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲೀನಾಗಿ ತೊಳೆದಿಟ್ಬಿಟ್ರೆ ಇವತ್ತು ಗುರುವಾರ ಅಲ್ವಾ, ಸಂತೆಯಿಂದ ತಗೊಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ
ಎಲ್ಲನೂ ಕ್ಲೀನ್ ಮಾಡಿದೆ, ನೀಟಾಗಿ ಎಲ್ಲ ವಾಶ್ ಮಾಡಿ ನೀಟಾಗಿ ಎಲ್ಲ ಸೋರಿಟ್ಟು ಅದು ಪುನಃ ಅದು ಒರೆಸಿ ಇಡೋ ತನಕನೇ ಸಂಜೆ ಆಗೋಯ್ತು. ಯಾಕೆಂದ್ರೆ ಅದು ನೀಟಾಗಿ ಸೋರಿ ಅದನ್ನು ನೀಟಾಗಿ ಬಟ್ಟೆ ತೊಗೊಂಡು ಒರೆಸಿ ನೀಟಾಗಿ ಎಲ್ಲ ಜೋಡಿಸಿ ಪುನಃ ತರಕಾರಿಗಳು ಒಳಗಡೆ ಇರೋ ಸಾಮಾನುಗಳೆಲ್ಲ ಪದಾರ್ಥಗಳೆಲ್ಲ ಜೋಡಿಸಿ ಇಡೋ ತನಕ ಸಂಜೆ ಆಗೋಯ್ತು. ಇನ್ನು ಅಷ್ಟರೊಳಗೆ ಪುನಃ ತರಕಾರಿ ಎಲ್ಲ ತಂದರು, ಅದನ್ನೆಲ್ಲ ಜೋಡಿಸಿ ಇಟ್ಬಿಟ್ಟು ಇನ್ನು ಪಾನಿಪುರಿ ತಂದಿದ್ರು, ಬಿಸಿ ಬಿಸಿಯಾಗಿತ್ತು. ಇನ್ನು ಪಾನಿಪುರಿನ ಬಿಸಿಯಾಗಿ ಪಟ ಅಂತ ರೆಡಿ ಮಾಡಿಕೊಟ್ಟೆ. ಯಾಕೆ ಅಂದರೆ ಅದು ಕ್ರಿಸ್ಪಿ ಹೊಟ್ಟೋಗುತ್ತೆ ತಕ್ಷಣ. ಗರಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮೆತ್ತೆ ಆಗಿಬಿಟ್ರೆ ಅದೊಂಥರ ತಿನ್ನೋಕ್ಕೆ ಮಾಮೂಲಿ ಏನೋ ಸಾಗು ತಿಂದಂಗೆ ಅನಿಸುತ್ತೆ ಅಷ್ಟೇ. ಅದಕ್ಕೆ ಬಿಸಿಯಾಗಿದ್ದಾಗಲೇ ಪೂರಿ ಗರಿಯಾಗಿದ್ದಾಗಲೇ ಪಟ ಅಂತ ರೆಡಿ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಬಂದಿದ್ರಲ್ಲ, ಜೊತೆಗೆ ಹಾಲು ಎಲ್ಲ ಟೀ ಎಲ್ಲ ಕಾಯ್ಸೋಕೆ ಇಟ್ಬಿಟ್ಟು ಅದನ್ನು ರೆಡಿ ಮಾಡಿಕೊಟ್ಟೆ. ಇನ್ನು ನನ್ನ ಮಗ ಇದು ಅವನಿಗೆ ಪಾನಿಪುರಿ ತಿನ್ನಂಗಾಗಿತ್ತಂತೆ. ಇದು ಮಸಾಲೆ ಪುರಿ ಅಲ್ವಾ, ಅದಕ್ಕೆ ನಾನು ಪಾನಿಪುರಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಮನೇಲೇ ಸ್ವಲ್ಪ ತಂದಿಟ್ಟಿರ್ತೀವಲ್ಲ ಮನೇಲಿ ಮಾಡೋಕ್ಕೆ, ಆ ಪುರಿ ಇತ್ತಲ್ಲ ಅದನ್ನೇ ಹಾಕೋತಿದ್ದ. ನಾನು ಪಾನಿಪುರಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಆಯಿತು ಸರಿ ಹಾಕಪ್ಪ ಇನ್ನೇನು ಅಂತ ಅಂದ್ಬಿಟ್ಟು ಪಾನಿನ ಕಟ್ಟಿಸ್ಕೊ ಬಂದಿದ್ರು. ಆಯಿತು ಹಾಕೊಂಡು ತಿನ್ನು, ಅದಕ್ಕೇನೋ ಅದ್ರ ಜೊತೆಗೆ ತಿನ್ಕೊ ಅಂತ ಅಂದ್ಬಿಟ್ಟು ಅದು ತಿನ್ನಬೇಕು ಅನ್ನಿಸ್ದಾಗ ಆಸೆ ಅದು ಮುಗ್ದೋಗ್ಬಿಡ್ಬೇಕು. ಆಯಿತು ತಿನ್ಕೊ ಅಂತ ಅಂದ್ಬಿಟ್ಟು ಅವನು ಅದನ್ನು ಒಂದೆರಡು ಹಾಕ್ಕೊಂಡ, ಜೊತೆಲಿ ತಿಂದ. ಇನ್ನು ನಾವು ಎಲ್ಲ ಕೂತ್ಕೊಂಡು ಸಂಜೆ ಈವ್ನಿಂಗು ಚಳಿಗೆ ಇದೇ ಇವತ್ತಿನ ಸ್ನ್ಯಾಕ್ಸು. ಏನೂ ಮಾಡಿರಲಿಲ್ಲ, ಎಲ್ಲ ಬರೀ ಸ್ವಲ್ಪ ತರಕಾರಿಗಳು ಎಲ್ಲ ಖಾಲಿ ಆಗಿದ್ದರಿಂದ, ಏಕೆಂದರೆ ಹೇಳಿದ್ನಲ್ಲ ಊರಿಗೆ ಹೋಗಿದ್ದರಿಂದ ನಾನು ಜಾಸ್ತಿ ಏನೂ ತರಿಸಿರ್ಲಿಲ್ಲ. ಸ್ವಲ್ಪ ಖಾಲಿ ಮಾಡಬೇಕಿತ್ತು, ಫ್ರಿಡ್ಜೆಲ್ಲ ಖಾಲಿ ಆಗಿತ್ತಲ್ಲ, ವಾಶ್ ಮಾಡಿಬಿಡೋಣ ಅಂತ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿದ್ದೆ. ಅವಾಗ ತಾನೇ ತಂದ್ರಲ್ಲ, ನಾನು ಬೇರೆ ಏನೂ ಮಾಡೋಕ್ಕೋಗಲಿಲ್ಲ, ನನಗೂ ಸ್ಟ್ರೈನ್ ಆಗಿತ್ತು. ಇನ್ನು ಅವನೇ ಫೋನ್ ಮಾಡಿ ಹೇಳ್ದ ಅವ್ರ ಅಪ್ಪನಿಗೆ, ಅಪ್ಪ ಪಾನಿಪುರಿ ಬೇಕು ಅಂತ, ಮಸಾಲೆ ಪುರಿ ಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ಅವರೇ ತಗೊಬಂದಿದ್ರು. ಇನ್ನು ಇಷ್ಟೇ ಇವತ್ತೊಂದು ದಿನದ ವ್ಲಾಗು ಇದಾಗಿತ್ತು. ಸಿಂಪಲ್ ಆಗಿತ್ತು ದಿನ, ರೊಟೀನ್ ಸಿಂಪಲ್ ಅಂತ ಅನಿಸುತ್ತೆ ನಾನು ಹೇಳೋದ್ರಲ್ಲಿ, ಆದರೆ ಮಾಡೋದು ಒಂದು ದಿನ ಎಲ್ಲ ಆಯಿತು. ಕೆಲಸಗಳು ಅಂದಮೇಲೆ ಹಂಗೆ ಅಲ್ವಾ, ಸ್ವಲ್ಪ ಫಾಸ್ಟಾಗಿ ಮಾಡೋರು ಇರ್ತಾರೆ, ಸ್ಲೋ ಆಗಿ ಮಾಡೋರು ಇರ್ತಾರೆ. ಇರಲಿ ಬಿಡಿ ಪರವಾಗಿಲ್ಲ ಅದನ್ನೆಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಆಷಾಢದ ಶುಕ್ರವಾರದ ಪೂಜೆಯಲ್ಲಿ, ಮತ್ತೆ ಸಿಗ್ತೀನಿ. ಬಾಯ್.